ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 2ದಲ್ಲಿ ಫೈಲ್ ಮೆನು ಬಗ್ಗೆ ತಮಗೆ ವಿವರಣೆ ಮಾಡಿ ತಿಳಿಸಿಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾನು MS ವರ್ಡ್ ಪ್ರಾಕ್ಟಿಕಲ್ 3ದಲ್ಲಿ MS ವರ್ಡ್ದಲ್ಲಿ ಬರ್ತಕ್ಕಂಥ ಹೋಮ್ ಪೇನ್ದಲ್ಲಿ ಬರ್ತಕ್ಕಂಥ ಕ್ಲಿಪ್ಬೋರ್ಡ್ ಗ್ರೂಪ್ ಬಗ್ಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಯಾರು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 2 ನೋಡಿಲ್ಲ ಅವರಿಗಾಗಿ ನಾನು ಆ ಕ್ಲಾಸದ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ತಾವು ದಯವಿಟ್ಟು ನೋಡ್ಕೋಬೋದು. ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು MS ವರ್ಡನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಸೊ ಈಗಾಗಲೇ ನಾನು MS ವರ್ಡನ್ನು ಓಪನ್ ಮಾಡಿದ್ದೇನೆ ಮತ್ತು ಇವತ್ತಿನ ಕ್ಲಾಸ್ದಲ್ಲಿ ನಾವು ಏನು ಕಲಿಬೇಕಾಗಿದೆ ಅದರ ಬಗ್ಗೆ ನಾನು ಇಲ್ಲಿ ಕಟ್ ಕಾಪಿ ಕ್ಲಿಪ್ಬೋರ್ಡ್ ಗ್ರೂಪ್ ಅಂತ ಬರ್ತದೆ ಇಲ್ಲಿ. ಸೊ ಈ ಕ್ಲಿಪ್ಬೋರ್ಡ್ ಗ್ರೂಪ್ದಲ್ಲಿ ನೋಡ್ರಿ, ಇದು ಕ್ಲಿಪ್ಬೋರ್ಡ್ ಗ್ರೂಪ್ ಅಂತ ಬರ್ತದೆ. ಇದು ಕ್ಲಿಪ್ಬೋರ್ಡ್ ಗ್ರೂಪ್. ಇದರಲ್ಲಿ ಬರ್ತಕ್ಕಂಥದ್ದು ಕಟ್ ಕಾಪಿ ಮತ್ತು ಪೇಸ್ಟು ಮತ್ತು ವರ್ಡ್ ಪ್ಯಾಡ್ದಲ್ಲಿ ಇದು ಇಲ್ಲ. ಈಗ MS ವರ್ಡ್ದಲ್ಲಿ ಬಂದಿದೆ ಫಾರ್ಮ್ಯಾಟ್ ಪೇಂಟರ್ ಅಂದರೆ ಏನು, ಅದ್ರ ಬಗ್ಗೆ ನಾನು ಇವತ್ತು ಕ್ಲಾಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಶಾರ್ಟ್ಕಟ್ ಕೀಸ್ ಇದಾವೆ ನೋಡ್ರಿ ಇಲ್ಲಿ. ಸೊ ಶಾರ್ಟ್ಕಟ್ ಕೀ ನಾನು ಪೇಂಟ್ದಲ್ಲಿ ಹೇಳಿದ್ದೀನಿ, ನೋಟ್ ಪ್ಯಾಡ್ದಲ್ಲಿ ಹೇಳಿದ್ದೀನಿ, MS ವರ್ಡ್ದಲ್ಲಿ ಕೂಡ ಸೇಮ್ ಬಂದಿದ್ದೇವೆ. ಸೊ ವರ್ಡ್ ಪ್ಯಾಡ್ದಲ್ಲಿ ಕೂಡ ಅವೇ ಇದ್ದಿರ್ತವೆ. ಸೊ ಅದಕ್ಕಾಗಿ ನೀವು ಈ ಶಾರ್ಟ್ಕಟ್ ಕೀಗಳನ್ನ ನೋಡ್ಕೊಳ್ರಿ. ಸೊ ಇಲ್ಲಿ ಕಟ್ ಅಂದರೆ ಏನಾಗ್ತದೆ, ಕಂಟ್ರೋಲ್ X. ಕಟ್ ಅಂದರೆ ಇದ್ರ ಶಾರ್ಟ್ಕಟ್ ಕೀ ಏನಿದೆ ಕಂಟ್ರೋಲ್ X. ಕಾಪಿ ಅಂದರೆ ಕಂಟ್ರೋಲ್ C. ಇದು ಕಾಪಿ ಕಂಟ್ರೋಲ್ C ಮಾಡಬೇಕಾಗ್ತದೆ. ಆಮೇಲೆ ಇದು ಕಟ್ ಆಗ್ತದೆ, ಕಾಪಿ ಆಗ್ತದೆ. ಕಂಟ್ರೋಲ್ C ಅಂದರೆ ಏನಾಗ್ತದೆ, ಕಾಪಿ ಆಗ್ತದೆ. ಮತ್ತು ಪೇಸ್ಟ್ ಮಾಡಬೇಕಾದ್ರೆ ಕಂಟ್ರೋಲ್ V ಅನ್ನು ನಾವು ಪ್ರೆಸ್ ಮಾಡಬೇಕಾಗ್ತದೆ, ಕಂಟ್ರೋಲ್ V. ಇದು ಪೇಸ್ಟ್ ಸಲುವಾಗಿ. ಸೊ ಇನ್ನು ಫಾರ್ಮ್ಯಾಟ್ ಪೇಂಟರ್ ಅಂತ ಬರ್ತದೆ. ಸೊ ಫಾರ್ಮ್ಯಾಟ್ ಪೇಂಟ್ರಿಗೆ ನಾವು ಏನು ಮಾಡಬೇಕಾಗ್ತದೆ, ಅಲ್ಟ್ ಕಂಟ್ರೋಲ್ C ಮಾಡಿದರೆ ಅಲ್ಲಿ ಕಾಪಿ ಆಗ್ತದೆ ಫಾರ್ಮ್ಯಾಟೆಡ್ ಟೆಕ್ಸ್ಟು, ಮತ್ತು ಅಲ್ಟ್ ಕಂಟ್ರೋಲ್ V ಮಾಡಿದರೆ ಅದು ಪೇಸ್ಟ್ ಆಗ್ತದೆ. ಸೊ ಅದು ಯಾವ ರೀತಿ ಆಗ್ತದೆ ಅನ್ನೋದು ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಏನು ಮಾಡೋಣ ಅಂದ್ರೆ, ಈ ಶಾರ್ಟ್ಕಟ್ ಕೀ ನೀವು ನೋಡಿದ್ರಿ. ಸೊ ನೀವು ಕೂಡ ಇದನ್ನು ಬರ್ಕೋರಿ ಮತ್ತು ಅದರ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಸೊ ಇವಾಗ ಏನು ಮಾಡ್ತೀನಿ, ನಾನು ಎಂಟ್ರ್ ಪ್ರೆಸ್ ಮಾಡ್ತೀನಿ. ಎಂಟ್ರ್ ಪ್ರೆಸ್ ಮಾಡಿ ಒಂದು ಪ್ಯಾರಾಗ್ರಾಫನ್ನು ತೊಗೋಬೇಕಾಗ್ತದೆ. ಸೊ ನಾವು ರೆಡಿಮೇಡ್ ಪ್ಯಾರಾಗ್ರಾಫನ್ನು ಇಲ್ಲಿ ತೊಗೋಬೋದು. ಸೊ ಇಲ್ಲಿ ಈಕ್ವಲ್ ಟು ಇಲ್ಲಿ ಏನು ಮಾಡಿರಿ, ಲೋರೆಮ್ LOREM ಅಂತ ಟೈಪ್ ಮಾಡಿ ಓಪನಿಂಗ್ ಬ್ರಕೆಟ್ ಕ್ಲೋಸಿಂಗ್ ಬ್ರಕೆಟ್ ಕೊಡ್ರಿ. ಮತ್ತು ಇಲ್ಲಿ ಏನು ಮಾಡಿರಿ ಅಂದರೆ, ಸೊ ಈ ಪ್ರಕಾರ ನೀವು ಟೈಪ್ ಮಾಡ್ಕೋಬೇಕು. ಇಲ್ಲಿ LOREM ಮತ್ತು ಓಪನಿಂಗ್ ಬ್ರಕೆಟ್ ಕ್ಲೋಸಿಂಗ್ ಬ್ರಕೆಟ್ ಮಾಡಬೇಕು. ಮತ್ತು ಇಲ್ಲಿ ಎಂಟ್ರನ್ನು ಪ್ರೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ರೆಡಿಮೇಡ್ ಟೆಕ್ಸ್ಟ್ ಬರ್ತದೆ. ಸೊ ಈ ರೆಡಿಮೇಡ್ ಟೆಕ್ಸ್ಟಿಗಾಗಿ ನಾವು ಏನೇನು ಅಪ್ಲೈ ಮಾಡೋದು ಅನ್ನೋದು ನಿಮಗೆ ಹೇಳ್ತೀನಿ ಇವತ್ತು. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಈ ಪೇಜ್ನಿಂದ ಇಷ್ಟು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಏನಿದೆ, ಕಟ್ ಮಾಡಬೇಕಾದ್ರೆ ಇಲ್ಲಿ ಕಟ್ ಮಾಡಬೇಕಾದ್ರೆ ಕಂಟ್ರೋಲ್ X. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈಗ ಕಂಟ್ರೋಲ್ X ಪ್ರೆಸ್ ಮಾಡ್ತೀನಿ. ಓಕೆ, ಡೇಟಾ ಹೋಗಿಬಿಟ್ಟಿದೆ ಅದು ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ X ಕೊಡ್ತೀನಿ. ಓಕೆ, ಕಂಟ್ರೋಲ್ X ಯಾಕೆ ಮಾಡಬೇಕಂದ್ರೆ, ನಮಗೆ ಬೇಡಾದಂಥ ಟೆಕ್ಸ್ಟ್ ಇರ್ಬೋದು, ಶೇಪ್ಸ್ ಇರ್ಬೋದು, ಪಿಕ್ಚರ್ ಇರ್ಬೋದು, ನಮ್ಮ ಡಾಕ್ಯುಮೆಂಟ್ದಲ್ಲಿ ಬೇಡಾದಂಥ ಟೆಕ್ಸ್ಟ್, ಪಿಕ್ಚರ್, ಶೇಪ್ಸ್ಗಳನ್ನ ತೆಗೆದು ಹಾಕಲಿಕ್ಕೆ ನಾವು ಕಟ್ಟನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಈ ಒಂದು ಪೇಜಿಂದ ಮತ್ತೊಂದು ಪೇಜಿಗೆ ನಾವು ಅದನ್ನು ಏನು ಮಾಡೋಕ್ಕೆ ಹೋಗ್ಬೋದು, ಕಟ್ ಮಾಡಿ ತೊಗೊಂಡು ಅಲ್ಲಿ ಪೇಸ್ಟ್ ಮಾಡ್ಕೋಬೋದು. ಸೊ ಇದು ಕಟ್ ಅಂದರೆ ಒರಿಜಿನಲ್ ಡಾಟಾ ಏನಾಗ್ತದೆ, ಡಿಲೀಟ್ ಆಗಿ ಹೋಗ್ತದೆ. ಸೊ ಇನ್ನು ಕಾಪಿ ಅಂತ ಬರ್ತದೆ, ಇಲ್ಲಿ ಕಂಟ್ರೋಲ್ C ಕಾಪಿ ಅಂತ ಬರ್ತದೆ. ಕಾಪಿ ಅಂದರೆ ಏನಾಗ್ತದೆ ಅಂದರೆ, ಸೊ ಇಲ್ಲಿ ಏನಾಗ್ತದೆ, ನಾವು ಇವು ಮತ್ತು ಕಂಟ್ರೋಲ್ Z ಹೊಡಿತೀನಿ, ಪುನಃ ಬರ್ತದೆ ಟೆಕ್ಸ್ಟ. ಈಗ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ, ಇದಷ್ಟೇ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಏನು ಮಾಡ್ತೀನಿ, ಇಲ್ಲಿ ಕಾಪಿ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಕಾಪಿ ಅಂತೇಳಿ ಮಾಡ್ತೀನಿ. ಕಾಪಿ ಶಾರ್ಟ್ಕಟ್ಗೆ ಏನಿದೆ ಇಲ್ಲಿ ಕಂಟ್ರೋಲ್ C. ಓಕೆ, ಇದು ಕಂಟ್ರೋಲ್ C ಮಾಡ್ತೀನಿ. ಕಂಟ್ರೋಲ್ C ಮಾಡಿ ಏನು ಮಾಡ್ತೀನಿ, ಇಲ್ಲಿ ಎಂಟ್ರ್ ಪ್ರೆಸ್ ಮಾಡ್ತೀನಿ ಮತ್ತು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಕಂಟ್ರೋಲ್ V. ಓಕೆ, ನೋಡಿರಿ ಅದೇ ಪ್ಯಾರಾಗ್ರಾಫ್ ಏನಾಗಿದೆ ಇಲ್ಲಿ, ನೋಡಿರಿ ಇದೇ ಪ್ಯಾರಾಗ್ರಾಫ್ ಏನಾಗಿದೆ ಇಲ್ಲಿ ಪೇಸ್ಟ್ ಆಗಿದೆ. ಸೊ ಎಂಟ್ರ್ ಹೊಡೆದು ನಿಮಗೆ ತೋರಿಸ್ತೇನೆ. ನೆಕ್ಸ್ಟ್ ಪೇಜ್ದಾಗ ಬಂದಿದ್ದೆ ನೋಡಿರಿ. ಇದು 4 ಲೈನ್ನ ಏನು ಮಾಡಿದ್ದೆ, ಇಲ್ಲಿವರೆಗೆ ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಅದು ಏನಾಗಿದೆ, ಇಲ್ಲಿವರೆಗೆ ಇಲ್ಲಿ ಇಷ್ಟು ಬಂದಿದೆ ನೋಡಿರಿ, 4 ಲೈನ್. ನಾವು ಎಷ್ಟು ನಾವು ಕಾಪಿ ಮಾಡಿದ್ದೆ ಅಷ್ಟೇ ಪೇಸ್ಟ್ ಆಗಿದೆ. ಓಕೆ, ಸೆಲೆಕ್ಟೆಡ್ ಯಾವುದು ಕಟ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು, ಕಾಪಿ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೆಲೆಕ್ಟ್ ಮಾಡಿದ ನಂತರ ಕಟ್ ಮತ್ತು ಕಾಪಿಯನ್ನು ಮಾಡ್ಕೋಬಹುದು. ಸೊ ಕಟ್ ಮತ್ತು ಕಾಪಿಗೆ ಇರ್ತಕ್ಕಂಥ ವ್ಯತ್ಯಾಸ, ಕಟ್ ಅಂದರೆ ಒರಿಜಿನಲ್ ಡಾಟಾ ಡಿಲೀಟ್ ಆಗ್ತದೆ. ಸೊ ಕಾಪಿ ಅಂದರೆ ಒರಿಜಿನಲ್ ಡಾಟಾನು ಇರ್ತದೆ, ನಾವು ಅದನ್ನು ಬೇರೆ ಕಡೆಯೂ ಪೇಸ್ಟ್ ಮಾಡ್ಕೋಬೋದು.
ಸೊ ಕಾಪಿ ಮಾಡಿದ ನಂತರ ಸೊ ಇಲ್ಲಿ ನಾವು ಕಾಪಿ ಮಾಡ್ತೇನೆ, ಇಲ್ಲಿ ಕಾಪಿ ಕಂಟ್ರೋಲ್ ಸಿ ಮಾಡ್ತೀನಿ, ಕಂಟ್ರೋಲ್ ಸಿ ಮಾಡಿ ಸೊ ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾದ್ರೆ ಇದನ್ನು ಡಿಸೆಲೆಕ್ಟ್ ಮಾಡ್ಕೋಬೇಕು, ಎಂಟ್ರ್ ಪ್ರೆಸ್ ಮಾಡ್ಕೋಬೇಕು. ಸೊ ಎಂಟ್ರ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ನೀವು ಏನು ಮಾಡಿರಿ, ಕಂಟ್ರೋಲ್ ವಿ, ಪೇಸ್ಟ್ ಆಗ್ತದೆ. ಈಗ ಪೇಸ್ಟ್ ಆಗಿದೆ ನೋಡಿರಿ. ಸೊ ಅದರೊಳಗಡೆ ನಾವು ಎಷ್ಟು ಬೇಕಾದಷ್ಟು ಸಲ ಏನು ಮಾಡ್ಕೋಬೋದು, ಪೇಸ್ಟ್ ಮಾಡ್ಕೋಬೋದು. ಸೊ ಇದು ಕಾಪಿ ಮತ್ತು ಪೇಸ್ಟ್, ಕಟ್ ಕಾಪಿ ಮತ್ತು ಪೇಸ್ಟ್. ಸೊ ಇನ್ನು ಬರ್ತಕ್ಕಂಥದ್ದು ಯಾವುದಂದರೆ ಓಕೆ, ಇಲ್ಲಿ ಫಾರ್ಮ್ಯಾಟ್ ಪೇಂಟರ್, ಆಲ್ಟ್ ಕಂಟ್ರೋಲ್ ಸಿ ಅಂದರೆ ಕಾಪಿ ಆಗ್ತದೆ, ಆಲ್ಟ್ ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಆಗ್ತದೆ. ಯಾವ ರೀತಿ ಆಗ್ತದೆ ಅನ್ನೋದು ನೋಡೋಣ. ಸೊ ಇದನ್ನು ಇವಾಗ ಏನು ಮಾಡ್ತೀನಿ, ಶಾರ್ಟ್ಕಟ್ ಕೀಸ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಮೌಸ್ ಕ್ಲಿಕ್ ಮಾಡಿರಿ ಲೆಫ್ಟ ಮತ್ತು ಡ್ರ್ಯಾಗ್ ಮಾಡ್ಕೊಳ್ರಿ. ಸೊ ಇದಕ್ಕೆ ಕಂಟ್ರೋಲ್ ಬಿ, ಕಂಟ್ರೋಲ್ ಯು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ವರ್ಡ್ ಪ್ಯಾಡ್ನಲ್ಲಿ ಮತ್ತು ಪೇಂಟದಲ್ಲಿ ಕಂಟ್ರೋಲ್ ಬಿ ಅಂದರೆ ಬೋಲ್ಡ್ ಆಗ್ತದೆ, ಕಂಟ್ರೋಲ್ ಯು ಅಂದರೆ ಅಂಡರ್ಲೈನ್ ಆಗ್ತದೆ. ನಾನು ಈಗ ಕಂಟ್ರೋಲ್ ಬಿ ಮಾಡ್ತೀನಿ, ಕಂಟ್ರೋಲ್ ಬಿ ಅಂದರೆ ಬೋಲ್ಡ್ ಆಗ್ತದೆ, ಕಂಟ್ರೋಲ್ ಯು ಅಂದರೆ ಅಂಡರ್ಲೈನ್ ಆಗ್ತದೆ. ಸೊ ಈಗ ಬೋಲ್ಡ್ ಮತ್ತು ಅಂಡರ್ಲೈನ್ ನಾನು ಮಾಡಿದ್ದೀನಿ. ಸೊ ಇದನ್ನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಇದೇನಾಗಿದೆ ಫಾರ್ಮ್ಯಾಟ್ ಆಗಿದೆ ಈಗ ಇದು ಇದೆ. ಸೊ ಇವೆಲ್ಲ ನಾರ್ಮಲ್ ಟೆಕ್ಸ್ಟ್ ಇದ್ದಾವೆ. ಸೊ ಇವಾಗ ಏನು ಮಾಡ್ಕೋತೀನಿ ಅಂದ್ರೆ ನಾನೀಗ ಇದನ್ನು ಇಲ್ಲಿದೆ ನೋಡಿರಿ, ಆಲ್ಟ್ ಕಂಟ್ರೋಲ್ ಮತ್ತು ಸಿ ಕಾಪಿ ಮಾಡ್ಕೋತೀನಿ, ಇದನ್ನು ಕಾಪಿ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಆಲ್ಟ್ ಕಂಟ್ರೋಲ್ ಸಿ ಮಾಡ್ತೀನಿ. ಓಕೆ, ಆಲ್ಟ್ ಕಂಟ್ರೋಲ್ ಸಿ ಮಾಡಿದ್ದೀನಿ ಈಗ. ಸೊ ಇದ್ರ ಮೇಲೆ ನಾನು ಪೇಸ್ಟ್ ಮಾಡ್ಕೋತೀನಿ, ಇದ್ರ ಮೇಲೆ. ಸೊ ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಟೈಟಲ್ ಇದೆ ಅಲ್ಲ, ಇದ್ರ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಪೇಸ್ಟ್ ಮಾಡ್ಕೋಬೇಕಾದ್ರೆ ಏನಿದೆ ಇಲ್ಲಿ ಶಾರ್ಟ್ಕಟ್ಗೆ ಏನಿದೆ, ಆಲ್ಟ್ ಕಂಟ್ರೋಲ್ ವಿ. ನಾ ಇವಾಗ ಆಲ್ಟ್ ಕಂಟ್ರೋಲ್ ವಿ ಮಾಡ್ತೀನಿ. ಓಕೆ ನೋಡಿರಿ, ಇಲ್ಲಿ ಏನಾಗಿದೆ, ಇದು ಫಾರ್ಮ್ಯಾಟ್ ಏನಾಗಿತ್ತಲ್ಲ, ಸೊ ಅದೆಲ್ಲ ಇದಕ್ಕೆ ಅಪ್ಲೈ ಆಗಿದೆ. ಓಕೆ, ಇದಕ್ಕೂ ಬೋಲ್ಡ್ ಇದೆ, ಅಂಡರ್ಲೈನ್ ಇದೆ. ಸೊ ಇದಕ್ಕೂ ಬೋಲ್ಡ್ ಆಯಿತು, ಅಂಡರ್ಲೈನ್ ಆಯಿತು. ಇದು ಅಂದರೆ ಟೈಮನ್ನು ಸೇವ್ ಮಾಡಲಿಕ್ಕೆ ನಾವು ಫಾರ್ಮ್ಯಾಟ್ ಪೇಂಟರನ್ನು ಯೂಸ್ ಮಾಡ್ಕೋಬೋದು. ಸೊ ಮತ್ತೆ ನಾವು ಏನು ಮಾಡ್ಬೋದು ಅಂದರೆ ಫಾರ್ಮ್ಯಾಟ್ ಟೆಕ್ಸ್ಟನ್ನು ಫಾರ್ಮ್ಯಾಟೆಡ್ ಮಾಡಲಿಕ್ಕೆ, ನಾರ್ಮಲ್ ಟೆಕ್ಸ್ಟನ್ನು ಫಾರ್ಮ್ಯಾಟ್ ಮಾಡಲಿಕ್ಕೆ ನಾವು ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಫಾರ್ಮ್ಯಾಟ್ ಇನ್ನೊಂದು ಏನು ಮಾಡ್ಬೋದು, ಡೈರೆಕ್ಟಾಗಿ ನೀವು ಇಲ್ಲಿ ಶಾರ್ಟ್ಕಟ್ ಕೀ ಬೇಡ ಆದರೆ ಡೈರೆಕ್ಟಾಗಿ ಫಾರ್ಮ್ಯಾಟ್ ಪೇಂಟರ್ ಮೇಲೆ ಮೌಸ್ ಕ್ಲಿಕ್ ಮಾಡಬೇಕು, ಈ ಬ್ರಷ್ ಬರ್ತದೆ. ಸೊ ಈ ಪ್ರಕಾರ ನೀವು ಅಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು ನೋಡಿರಿ, ಅಟ್ ಎ ಟೈಮ್ ನಾವು ಮಾಡ್ಕೋಬೋದು ಈ ಪ್ರಕಾರ. ಸೊ ಮತ್ತು ನಾವು ನಾರ್ಮಲ್ ಟೆಕ್ಸ್ಟ್ ಮಾಡಬೇಕಾಗಿತ್ತಂದ್ರೆ ನಾರ್ಮಲ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊರಿ, ಆಮೇಲೆ ಫಾರ್ಮ್ಯಾಟ್ ಪೇಂಟರ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಸೊ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ರಿ, ಇಲ್ಲ ಇವು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ಕೊರಿ. ಫಾರ್ಮ್ಯಾಟ್ ಇದ್ದದನ್ನು ಫಾರ್ಮ್ಯಾಟೆಡ್ ಆದಂಥ ಟೆಕ್ಸ್ಟನ್ನು ನಾರ್ಮಲ್ ಟೆಕ್ಸ್ಟಾಗಿ ಮಾಡ್ಕೋಬೋದು, ನಾರ್ಮಲ್ ಟೆಕ್ಸ್ಟ್ ಇದ್ದದನ್ನು ಫಾರ್ಮ್ಯಾಟಾಗಿ ಮಾಡ್ಕೋಬೋದು. ಯಾವ್ದು ನಾವು ಸೆಲೆಕ್ಟ್ ಮಾಡ್ತೀವೋ ಅದಾಗ್ತದೆ. ಸೊ ಇದು ಫಾರ್ಮ್ಯಾಟ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಏನು ಮಾಡ್ತೀನಿ, ಈಗ ಫಾರ್ಮ್ಯಾಟ್ ಪೇಂಟರ್. ಸೊ ಈಗ ಫಾರ್ಮ್ಯಾಟ್ ಪೇಂಟರ್ ನೋಡಿರಿ, ಇಷ್ಟು ಎಲ್ಲ ಆಗಿದೆಯಲ್ಲ. ಸೊ ನೋಡಿ, ಸೊ ಇದನ್ನು ನಾ ಏನು ಮಾಡ್ಬೇಕಾಯ್ತು, ನಾರ್ಮಲ್ ಮಾಡ್ಬೇಕಾಯ್ತು. ಒಂದು ವರ್ಡ್ ಸೆಲೆಕ್ಟ್ ಮಾಡ್ಕೊರಿ, ನಾರ್ಮಲ್ ಟೆಕ್ಸ್ಟ್ ಫಾರ್ಮ್ಯಾಟ್ ಪೇಂಟರ್. ಸೊ ಇದ್ರ ಮೇಲೆ ಮೌಸ ಡ್ರ್ಯಾಗ್ ಮಾಡ್ಕೊಂಡ್ಬಿಡೋದು. ಸೊ ಇಷ್ಟು. ಸೊ ಇದು ಫಾರ್ಮ್ಯಾಟ್ ಪೇಂಟರ್ದ ಕೆಲಸ. ಆಲ್ಟ್ ಕಂಟ್ರೋಲ್ ಸಿ ಮಾಡಿ ನಡ್ತೈತಿ, ಆಲ್ಟ್ ಕಂಟ್ರೋಲ್ ವಿ ಮಾಡಿರಿ, ಅಥವಾ ಡೈರೆಕ್ಟ್ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ, ಇದ್ರ ಮೇಲೆ ಡ್ರ್ಯಾಗ್ ಮಾಡಿಕೊಡ್ರಿ. ಓಕೆ, ಸೊ ಈ ಪ್ರಕಾರವಾಗಿ ನಾವು ಈ ಒಂದು ಕ್ಲಿಪ್ಬೋರ್ಡ್ ಗ್ರೂಪ್ನಲ್ಲಿ ಏನೇನು ಕಲ್ತೀವಿ, ಕಟ್, ಕಂಟ್ರೋಲ್ ಎಕ್ಸ್ ಕಾಪಿ, ಕಂಟ್ರೋಲ್ ಸಿ ಪೇಸ್ಟ್, ಕಂಟ್ರೋಲ್ ವಿ. ಇನ್ನು ಫಾರ್ಮ್ಯಾಟ್ ಪೇಂಟರ್ ಮಾಡಬೇಕಾದ್ರೆ ಆಲ್ಟ್ ಕಂಟ್ರೋಲ್ ಸಿ ಮಾಡಬೇಕಾದ್ರೆ ಕಾಪಿ ಆಗ್ತದೆ ಫಾರ್ಮ್ಯಾಟೆಡ್ ಟೆಕ್ಸ್ಟ್, ಮತ್ತು ಆಲ್ಟ್ ಕಂಟ್ರೋಲ್ ವಿ ಮಾಡಿದರೆ ಪೇಸ್ಟ್ ಆಗ್ತದೆ. ನಾವು ಎಲ್ಲಿ ಪೇಸ್ಟ್ ಯಾವ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋತೀವಲ್ಲ ಅಲ್ಲಿ ಆ ಟೆಕ್ಸ್ಟ್ ಎಲ್ಲನೂ ಫಾರ್ಮ್ಯಾಟ್ ಆಗ್ತದೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಲೈಕ್ ಮಾಡಿರಿ. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಜೊತೆಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.